ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ನಿನ್ನೆ ಬಂದು ನಮ್ಮ ಮನೆ ಗೃಹ ಪ್ರವೇಶ ಆಯಿತು. ಸೊ ಗೃಹ ಪ್ರವೇಶ ಎಲ್ಲ ತುಂಬಾ ಚೆನ್ನಾಗಾಯ್ತು. ನೋಡ್ಬೋದು, ಇಲ್ಲಿ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ತುಂಬಾ ಚೆನ್ನಾಗಾಯ್ತು ನೆನ್ನೆ. ಮತ್ತೆ ಹೊನ್ನಮ್ಮ ದೇವಿನ ಕರ್ಸಿದ್ವಿ. ಸೊ ಅದಂತೂ ಒಂಥರ ಹೇಳ್ತಾರ, ಆ ಮೂಮೆಂಟೇ ಒಂಥರ ಡಿಫ್ರೆಂಟ್. ನಮಗೆ ಗೊತ್ತಿಲ್ಲ ಅದು ಕ್ಯಾಪ್ಚರ್ ಆಗಿದೆಯೋ ಇಲ್ವೋ, ಯಾರಾದರೂ ರೆಕಾರ್ಡ್ ಮಾಡಿದ್ರು ಇಲ್ವೋ ಅಂತ. ಬಟ್ ತುಂಬಾನೇ ಸ್ಪೆಷಲ್ ಮೂಮೆಂಟ್ ಆಗಿತ್ತು ಅದು. ಮತ್ತೆ ಆ ಒಂದು ಮೂಮೆಂಟ್ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಅಷ್ಟೇ. ತುಂಬಾ ವರ್ಷಗಳ ಒಂದು ಕನಸು, ನಮ್ಮ ಸ್ವಂತ ಮನೇಲೇ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅನ್ನೋ ಒಂದು ಕನಸು ನನಸಾಗಿದ್ದೆ ನಾನೇನೆ. ಸೊ ತುಂಬಾನೇ ಚೆನ್ನಾಗಾಯ್ತು ಗೃಹ ಪ್ರವೇಶ. ಎಲ್ಲರೂ ಖುಷಿಯಾಗಿ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು, ಮತ್ತೆ ಈ ಪ್ರತಿಯೊಬ್ರು ಹೇಳಿದ್ದೇನಪ್ಪ ಅಂದ್ರೆ ಊಟ ತುಂಬಾ ಚೆನ್ನಾಗಿತ್ತು ಅಂತ ಪ್ರತಿಯೊಬ್ರು ಕರೆದು ಹೇಳಿದ್ರು. ಸೊ ಅದು ತುಂಬಾ ಜಾಸ್ತಿ ಖುಷಿ ಆಯ್ತು. ಅಂಡ್ ಇವತ್ತು ಆಸ್ ಯೂಶುವಲ್ ಮತ್ತೆ ಮನೆ ಕ್ಲೀನಿಂಗ್ ಅದು ಇದು ಎಲ್ಲ ನಡೀತಾ ಇದೆ. ಸೊ ಅದನ್ನೇ ಇವತ್ತಿನ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ಲೀನಿಂಗ್ ಬಂದು ಇಲ್ಲೆಲ್ಲ ನೆನ್ನೆನೇ ಕ್ಲೀನ್ ಮಾಡಾಗಿತ್ತು. ಇವತ್ತು ಬೆಳಿಗ್ಗೆ ಹೊರಿಸ್ಕೊಂಡು ಪೂಜೆ ಮಾಡಿದ್ದಾರೆ. ಸೊ ಕ್ಲೀನಿಂಗ್ ಅಂದರೆ ನಾವು ಕಸ ನಾವು ಗುಡಿಸೋ ಹಾಗಿಲ್ಲ ಅಲ್ವಾ, ದೇವ್ರು ಕೂತಿರೋದ್ರಿಂದ. ಸೊ ಸುಮ್ಮನೆ ಮಾಪ್ಸ್ಟಿಕಲ್ಲಿ ಹೀಗೆ ಒರೆಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ಇವಾಗ ಕಿಚನ್ ನೋಡಿದ್ರೆ ನಮ್ಮಮ್ಮ ಅಷ್ಟು ಆಸೆ ಪಟ್ಟು ಈ ತರ ಕಿಚನ್ ಮಾಡಿಸ್ಕೊಂಡಿದ್ದಾರೆ. ಆ ಕಿಚನ್ ಮೇಲೆ ಫುಲ್ ಸ್ಲ್ಯಾಬ್ ಮೇಲೆಲ್ಲ ಪೂರ್ತಿ ನೋಡಿದ್ರೆ ನೀವು ಫುಲ್ ಅನ್ಕೊಂಡ್ಬಿಟ್ಟಿದೀವಿ. ಇವಾಗ ಎಲ್ಲರೂ ಕ್ಲೀನ್ ಮಾಡಬೇಕು. ಗೋ ಅದ ಹೆಂಗ್ ತೊಗರಿಬೇಳೆ ಎಲ್ಲ ನಾನು 3 kg ಸಪರೇಟ್ ತರಿಸಿದೆ. ಎಟ್ಪಡಿ ಅಂತ ಕೊಡ್ಬೇಕಲ್ವಾ, ಹಂಗಾಗಿ ಅವ್ರು ಅದರಲ್ಲೆಲ್ಲ ಖಾಲಿ ಆಯ್ತು. 3 kg ತರಿಸಿದ್ದೆ. ಎಟ್ಪಡಿ ಕೊಡಕ್ಕೆ ಎಲ್ಲರಿಗೂ ಖಾಲಿ ಆಯ್ತು. ಬ್ಲೌಸ್ ಒಂಥರ, ಸೀರೆ ಒಂಥರ. ಯಾಕಂದ್ರೆ ಬ್ಲೌಸ್ ಎಲ್ಲಿದೆ, ಸೀರೆ ಎಲ್ಲಿದೆ ಏನೂ ಗೊತ್ತಿಲ್ಲ. ಸೊ ಮಮ್ಮಿ ಹೇಗಾಯ್ತು ನೆನೆ ಗೃಹ ಪ್ರವೇಶ? ತುಂಬಾ ಚೆನ್ನಾಗಾಯ್ತು. ಎಲ್ಲರೂ ಬಂದು ಫೋನ್ ಮಾಡಿ ಹೇಳಿ ಬಂದರೆ ಎಲ್ರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಪಾಪ ತುಂಬಾ ಬಂದು ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಊರಿನ ನಮ್ಮ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಅವರೆಲ್ಲ ಎಷ್ಟು ಓಡಾಡಿ ಎಲ್ಲರೂ ಎಷ್ಟು ಓಡಾಡಿದ್ರು ಹೆಸರಕ್ಕೆ ಆಗಲ್ಲ. ಹೌದು, ಯಾರ್ಯಾರು ಕಮ್ಮಿ ಆಗುತ್ತೆ. ಸೊ ಎಲ್ಲರೂ ಬಂದು ಊಟ ಬಡಿಸೋದಾಗ್ಲಿ, ಐಟಮ್ ತರೋದಾಗ್ಲಿ, ಕೊಡೋದಾಗ್ಲಿ, ಸಾಲ್ಟೇಜ್ ಆಯ್ತಾ ಪಟ್ಟಂತ ಅವರೇ ತಂದ್ಕೊಳ್ಳೋದಾಗ್ಲಿ ಎಷ್ಟು ಚೆನ್ನಾಗಿ ಯಾವ್ದಕ್ಕೆ ಇಲ್ಲ ಇವ್ರು ಬರ್ಲಿ ಅನ್ನೋದು ಆ ಒಂದು ಇದು ಮಾಡ್ಲಿಲ್ಲ. ಅವ್ರವರೇನೆ. ಇನ್ಫ್ಯಾಕ್ಟ್ ನಮ್ಗೆ ಊಟದ ಕಡೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ನಾನು ಬರೀ ಊಟ ಬಡಿಸಿರೋರ್ಗೆ ಚೆನ್ನಾಗಿದೆ, ಊಟ ಚೆನ್ನಾಗಿದೆ ಅಂತ ಒಂದು 4-5 ಸತಿ ಹೋಗಿ ಮಾತಾಡ್ಸ್ಕೊಂಡ್ ಬಂದೆ. ಆದಷ್ಟು ನನ್ನಿಂದ ಆದಷ್ಟು ಎಲ್ಲರೂ ಮಾತಾಡ್ಸಕ್ ಟ್ರೈ ಮಾಡಿದೀನಿ. ಬಟ್ ಊಟದ ಕಡೆ ಅಂತ ನಾವು ಹೋಗೇ ಇಲ್ಲ. ಅಷ್ಟು ನೀಟಾಗಿ ಮ್ಯಾನೇಜ್ ಆಗಿದೆ. ನಮ್ಮ ಹುಡುಗರುಗಳು ಯಾರ್ಯಾರು ಬಂದು ಎಲ್ಲ ಎಷ್ಟು ಸಪೋರ್ಟ್ ಮಾಡಿ ಬಡಿಸೋದು ಎತ್ತೋದು ಮಾಡಿ ಎಲ್ಲರೂ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ಬೇಕು. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಪ್ರಾಬ್ಲಿ ಅಷ್ಟು ಸಪೋರ್ಟ್ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿರೋದು. ಅಷ್ಟು ಸಪೋರ್ಟ್, ಆ ಒಂದು ಬಲ ಇರೋದಕ್ಕೇನೆ ನಾವು ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಮಮ್ಮಿ ಡ್ಯಾಡಿ ಅಂತೂ ದೇವ್ರು ಅಂದ್ರೆ ಇಲ್ಲಿ ಬಿಟ್ಟು ಬಂದೇ ಇಲ್ಲ. ಅವ್ರು ಹೊರಗಡೆನೆ ಬಂದಿಲ್ಲ. ಕೊನೆಗೆ ದೇವ್ರನ್ನ ಕಳಿಸ್ಬೇಕಾದ್ರೇನೆ ಅವ್ರು ಹೊರಗಡೆ ಬಂದಿದ್ದು. ಸೊ ಬೆಳಗ್ಗೆಯಿಂದ ಒಳಗಡೆ ಸೇರಿರೋರಲ್ವ ಮಮ್ಮಿ, ಹೊರಗಡೆನೆ ಬಂದಿರಲಿಲ್ಲ. ಬಟ್ ಅಷ್ಟು ನೀಟಾಗಿ ಮ್ಯಾನೇಜ್ ಆಯಿತು. ಯಾವುದಕ್ಕೂ ಯಾರೂ ಒಬ್ರು ಬಂದ್ಬಿಟ್ಟು ಅಕ್ಕ ಅಣ್ಣ ಎಲ್ಲಿದೆ ಅಂತಾನೆ ಕೇಳಿಲ್ಲ. ಅಕ್ಕ ಅದೆಲ್ಲಿದೆ, ಅಣ್ಣ ಇದೆಲ್ಲಿದೆ ಅಂತ ಯಾರೂ ಕೇಳಿಲ್ಲ. ಅಷ್ಟು ನೀಟಾಗಿ ಅವ್ರು ಮ್ಯಾನೇಜ್ ಮಾಡಿದ್ದಾರೆ. ಸೊ ಎಸ್, ನಮ್ಮ ಮನೆ ಗೃಹ ಪ್ರವೇಶ ತುಂಬಾ ಚೆನ್ನಾಗಾಯ್ತು. ಮತ್ತೆ ದೊಡ್ಡವರ ಆಶೀರ್ವಾದ. ಊಟನೂ ತುಂಬಾ ಚೆನ್ನಾಗಿತ್ತಂತೆ. ಏನು ಇಲ್ಲ ಸ್ಪೆಷಲ್, ನಾರ್ಮಲ್ ಇದ್ಕಿದ ಬೇಳೆ, ಸಾಂಬಾರು, ಮುದ್ದೆ, ಪಲಾವು, ಕೀರು, ಗುಲಾಬ್ ಜಾಮೂನು, ಉಪ್ಪಿನಕಾಯಿ, ಹಪ್ಪಳ, ಮಜ್ಜಿಗೆ ಅನ್ನ, ರಸಮನ್ನ, ಕೋಸಂಬರಿ, ಮತ್ತೆ ಅದು ಬೆಂಡೆಕಾಯ್ದು ಒಂಥರ ಫ್ರೈ. ಸೊ ಈ ತರ ಚೆನ್ನಾಗಿತ್ತು ಹೋಟೆಲ್. ಎಲ್ಲರಿಗೂ ತುಂಬಾ ಖುಷಿಯಾಗಿದ್ದಾರಪ್ಪ ಅಂದ್ರೆ ಮುದ್ದೆ, ಇಕ್ಕಿದ ಬೇಳೆ ಸಾರು. ಊರವರಂತೂ ಎಲ್ಲರೂ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ. ಸೊ ಎಸ್, ಬನ್ನಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಮ್ಮಿ. ಅಯ್ಯೋ ನಾನು ರೂಮಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬಿಕಾಸ್ ಕಿಚನ್ ಅನ್ನೋದು ತುಂಬ ಲೇಟ್ ಆಗುವಂಥ ಒಂದು ಜಾಗ. ಸೊ ಅದಕ್ಕೆ ಫಸ್ಟ್ ರೂಮಲ್ಲಿ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಸ್ವಲ್ಪ ರೂಮಲ್ಲಿ ಮಾಡ್ತಾ ಇದ್ದೀನಿ. ಇದು ನಮ್ಮ ರೂಮ್. ತಂದಿದೆ, ಅದು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಸೊ ನೆನ್ನೆನೆ ನಾವು ಇದೆಲ್ಲ ಮಾಡಿದ್ವಿ. ಬೆಡ್ ಎಲ್ಲಾನು ಕೂಡ ಕಾಟ್ ಎಲ್ಲ ಹಾಕಿದ್ವಿ. ಬೆಡ್ ತಂದಿರ್ಲಿಲ್ಲ ಒಳಗಡೆ, ಬಿಕಾಸ್ ಇದು ಯೂಸ್ ಮಾಡಿರೋ ಬೆಡ್ ಆಗಿರೋದ್ರಿಂದ ಅದು ತಂದು ಹಾಕೋ ಹಾಗಿರ್ಲಿಲ್ಲ. ಸೊ ಬೆಡ್ ಎಲ್ಲ ಹೊರಗಡೆ ಇತ್ತು, ಕಾಟ್ ಮಾತ್ರ ಫಿಟ್ ಮಾಡಿಸಿದ್ವಿ, ಹೊಸ ಕಾಟ್ ಅಂತ. ಇವಾಗ ಎಲ್ಲಾನು ಜೋಡಿಸ್ತಾ ಇದ್ದೀನಿ ನಾನು. ಬೆಡ್ಶೀಟ್ಗಳೆಲ್ಲ ಮಡ್ಚಿಟ್ಟಿದ್ದೀನಿ.
ಸೊ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಬೆಳಗ್ಗೆ ಎದ್ದಾಗ್ಲಿಂದನೂ ರಾತ್ರಿ ಮಲಗೋ ತನಕನೂ ಒಂಥರ ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿ ಜಾಸ್ತಿ ಇತ್ತು. ನಮ್ಮ ಸ್ವಂತ ಮನೇಲಿ ನಮ್ಮ ಮೊದಲನೇ ದಿನ ಅಲ್ವಾ, ಸೊ ತುಂಬಾ ಜಾಸ್ತಿ ಖುಷಿ ಆಗ್ತಿತ್ತು. ಆ್ಯಂಡ್ ಕ್ಲೀನಿಂಗ್ ಕೂಡ ಅಷ್ಟೇ ಇತ್ತು. ನಿಜ ಹೇಳಬೇಕು ಅಂದರೆ ಅವತ್ತಿನ ದಿನ ಸ್ವಲ್ಪ ಟೈರಿಂಗ್ ಆಗೇ ಇತ್ತು ನಮಗೆ, ಬಿಕಾಸ್ ಇಡೀ ದಿನ ಕೆಲಸ ಅದು ಕ್ಲೀನ್ ಮಾಡು ಇದು ಕ್ಲೀನ್ ಮಾಡು ಒಂದು ಕಡೆಯಿಂದ ಇಟ್ಟಿಟ್ರೆ ಇನ್ನೊಂದು ಕಡೆ ಮಿಸ್ ಆಗ್ತಿತ್ತು. ಸೊ ಆ ರೀತಿಯಾಗಿ ಆಗ್ತಿತ್ತು, ಎಲ್ಲೂ ಸಾರ್ಟ್ ಔಟ್ ಮಾಡೋಕ್ಕಾಗ್ತಿಲ್ಲ. ಸೊ ಫೈನಲಿ ಒಂದು ಕಡೆಯಿಂದ ಎಲ್ಲರೂ ಸಾರ್ಟ್ ಔಟ್ ಮಾಡ್ಕೊಂಬರೋಣ ಅಂತ ನಂದು ಒಂದು ಕಡೆಯಿಂದ, ಲಚ್ಚು ಒಂದು ಕಡೆಯಿಂದ ಹಾಗೂ ನಾನು ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾಯಿದ್ವಿ. ಆ್ಯಂಡ್ ಗೆಸ್ಟ್ಗಳು ಕೂಡ ಬರ್ತಾಯಿದ್ರು, ಬಿಕಾಸ್ ಗೃಹ ಪ್ರವೇಶದ ದಿವಸ ಬರೋಕ್ಕಾಗದೇ ಇರೋರು ಅದ್ರ ನೆಕ್ಸ್ಟ್ ದಿವಸ ಎಲ್ಲ ತುಂಬ ಜನ ಬಂದಿದ್ದರು, ಬಂದು ಮಾತಾಡ್ಸ್ಕೊಂಡು ಹೋಗೋದಕ್ಕೆಲ್ಲ ಬಂದಿದ್ದರು. ಸೊ ಈ ರೀತಿಯಾಗಿ ನಡೀತಾ ಇತ್ತು. ನಾನೊಂದು ಸ್ವಲ್ಪ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ, ಎಲ್ಲ ಎತ್ತಿಡೋಣ. ಬಿಕಾಸ್ ವಾರ್ಡ್ರೋಬ್ ಒಳಗೆ ಇರೋದಕ್ಕಿಂತ ಹೊರಗಡೆನೇ ಸಿಕ್ಕಾಪಟ್ಟೆ ಸಾಮಾನುಗಳು ಚೆಲ್ಲಾಡ್ತಿತ್ತು. ಸೊ ಅದನ್ನೆಲ್ಲ ಎತ್ತು ಒಳಗಡೆ ವಾರ್ಡ್ರೋಬ್ ಒಳಗಡೆ ಇಟ್ಟೆ. ಸೊ ಗೈಸ್ ಕರ್ಟನ್ಸ್ ಹಾಕ್ತಾ ಇದ್ದೀವಿ. ಕರ್ಟನ್ಸ್ ಈ ಥರ ಕರ್ಟನ್ಸ್ ತಂದಿದ್ದೀವಿ. ಜಾಸ್ತಿ ಹೈಟ್ ಆಗಿದೆ. ಕರೆಕ್ಟಾಗಿ ಆಗಿತ್ತು ಅಲ್ಲ, ಮನೆ ನಿಂತು ಅಭ್ಯಾಸ ಅಲ್ಲ ನಮಗೆ. ಮಮ್ಮಿ ತುಂಬ ರ್ಯಾಂಡಮ್ ಆಗಿ ತಂದ್ವಿ, ಬಟ್ ಸೊ ಈ ಒಂದು ಕರ್ಟನ್ಸ್ನ ನಾವು ಚಿಕ್ಕಪೇಟೆಯಿಂದ ತೊಗೊಂಬಂದಿದ್ವಿ. ನಿಮಗೆ ನೆನಪಿರ್ಬೋದು, ಲಚ್ಚು ಅವ್ರ ಬ್ಲಾಗಲ್ಲಿ ಶೇರ್ ಮಾಡಿದ್ಲು. ಸೊ ಆ ಕರ್ಟನ್ಸ್ ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಗೆ. ನಮಗೆ ಒಂದು ಸ್ವಲ್ಪ ಏನಪ್ಪ ಅಂದರೆ 2 ಶೇಡ್, ಅಂದರೆ 2 ಲೈಟ್ ಶೇಡ್ ಬೇಡ, 2 ಡಾರ್ಕ್ ಶೇಡ್ ಬೇಡ, ಒಂದು ಲೈಟ್ ಶೇಡ್ ಒಂದು ಡಾರ್ಕ್ ಶೇಡ್ ಆ ಥರ ತೊಗೊಂಬರೋಣ. ಮತ್ತು ನಾನು ಕರ್ಟನ್ಸ್ ರಾಡ್ನ ಮಮ್ಮಿಗೆ 2 ಕರ್ಟನ್ ರಾಡ್ ಹಾಕ್ಸು, ಒಂದು ಅಂದರೆ ಬ್ಲ್ಯಾಕ್ಔಟ್ ಮಾಡೋಕ್ಕೆ ಒಂದು ಕರ್ಟನ್ ಮತ್ತು ಸನ್ಲೈಟ್ಗೆ ಒಂದು ಕರ್ಟನ್ ಅಂತ ಯೂಶ್ವಲಿ ಇದೇ ರೀತಿಯಾಗಿ ಹಾಕೋದು. ಸೊ ಆ ರೀತಿ ಹಾಕ್ಸೋಣ ಅಂತ, ಬಟ್ ಮಮ್ಮಿ ಸಿಂಗಲ್ ರಾಡೇ ಹಾಕ್ಸಿದ್ರು. ಸೊ ಸಿಂಗಲ್ ರಾಡ್ಗೂ ಈ ರೀತಿಯಾಗಿ ಹಾಕ್ಬಿಟ್ಟು ಬಿಡು ಮಮ್ಮಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಾಕಿದ್ದೀನಿ. ಕರ್ಟನ್ ಹೇಗೆ ಕಾಣಿಸ್ತಾ ಇತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಲೆಂತ್ ಎಲ್ಲ ಅಂತೂ ತುಂಬ ಪ್ರಾಪರಾಗಿ ತೊಗೊಂಬಂದಿದ್ದೀವಿ. ಅಂದರೆ ನಾವು ಏನು ಮೆಷರ್ಮೆಂಟ್ ಏನೂ ಇಲ್ಲ ಆಯಿತಾ, ಒಂದು ಫುಲ್ ಲೆಂತ್ ಕರ್ಟನ್, ಓಕೆ ಇಷ್ಟು ಡೋರ್ ಲೆಂತ್ ಕರ್ಟನ್ ಇಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ತೊಗೊಂಬಂದಿದ್ದೀವಿ. ಬಿಕಾಸ್ ನಮ್ಮ ಮನೆ ಕಿಟಕಿಗಳೆಲ್ಲ ಸ್ವಲ್ಪ ತುಂಬ ದೊಡ್ಡ ಕಿಟಕಿಗಳನ್ನ ಕೊಟ್ಟಿರೋದು, ಚಿಕ್ಕ ಕಿಟಕಿ ಕೊಡಿಸ್ಕೊಂಡಿಲ್ಲ. ನಮಗೆ ಪರ್ಸ್ನಲಿ ಚಿಕ್ಕ ಕಿಟಕಿ ಇಷ್ಟ ಇಲ್ಲ, ಸೊ ಅದು ಅಷ್ಟೊಂದೇನು ಅನ್ಸೋದಿಲ್ಲ. ದೊಡ್ಡ ಕಿಟಕಿ ಅಂದರೆ ಅದೊಂಥರ ತುಂಬ ಲುಕ್ಕೇ ಚೇಂಜ್ ಮಾಡುತ್ತೆ, ಅದಕ್ಕೇ ಹೇಳ್ಬಿಟ್ಟು ಈ ಥರ ದೊಡ್ಡದಾಗಿ ಕಿಟಕಿನ ಕೊಡಿಸ್ಕೊಂಡಿದ್ವಿ. ಆ್ಯಂಡ್ ನೀವು ಕೂಡ ಇದೇ ರೀತಿ ಬೈ ಚಾನ್ಸ್ ಯಾರಾದರೂ ಮನೆ ಕಟ್ಟಿಸ್ತಾ ಇದ್ದೀರಾ ಅಂದರೆ ಕಿಟಕಿ ಕೊಡಿಸ್ಕೋಬೇಕಾದ್ರೆ ಈ ಥರ ದೊಡ್ಡ ಕಿಟಕಿ ಕೊಡಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಇಟ್ಕೊಳ್ಳೋಕ್ಕೂ ಎಲ್ಲ ಚೆನ್ನಾಗಿದೆ. ಇಲ್ಲಿ ಏನು ಗೊತ್ತಾ, ಇದೆಲ್ಲ ಸುಮ್ಮನೆ ಅಸಹ್ಯ ಕಾಣುತ್ತೆ ಮಮ್ಮಿ, ಯಾವತ್ತೂ ಪಾತ್ರೆ ತೊಳಿಬಿಡ ನೀನು. ಅದಕ್ಕೆ ಇಲ್ಲಿ ಚಿಕ್ಕದ್ ಮಾಡಿಸಿ ಅಂತ ಹೇಳೋದು, ಎಲ್ಲ ತಿನ್ಕೊಂಡ್ಬಿಡ್ತೀರ ನೀವು, ಈಗ ಚಿಕ್ಕದ್ ಮಾಡಿಸ್ಕೊಳ್ಳಿ ಆಂಟಿ ಅಂತ ಅಪ್ಪ ಸ್ಪೆಷಲ್ ಆಗಿ ಇಟ್ಟಿದ್ದೀನಿ. ಅವಾಗಲೇ ಇಟ್ಟೆಲ್ಲ ಇದಾಗೋಯ್ತು, ಸೀದೋಯ್ತು, ಸೀದೋಗ್ಬಿಟ್ಟು. ಕೆಳಗಡೆ ಇಟ್ಕೊಬೇಕು ನೀನು. ಇಲ್ಲದಲ್ವಾ ಇಟ್ಕೊಂಡ ಮಮ್ಮಿ, ಸ್ವಲ್ಪ ಸ್ವಲ್ಪ ಇಟ್ಕೊಂಡಾಯ್ತು. ಸ್ವಲ್ಪ ಸ್ವಲ್ಪ ರೇಟ್ ಚಿಕನ್ 100 ಗ್ರಾಮ್
चाट मसाला 100 ग्राम, सोला मसाला 100 ग्राम. ನೆನ್ನೆ ಬ್ಲಾಗ್ ಅಷ್ಟೇ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಡೇ ನಾವು ಹಿರಿಸಭೆಗೆ ಅಂತ ಬಂದಿದ್ವಿ. ಸೊ ಹಿರಿಸಭೆಯಲ್ಲಿ ಸ್ವಲ್ಪ ತುಂಬ ಕೆಲಸ ಇತ್ತು. ಏನಪ್ಪ ಅಂದರೆ ಸೆಟಲ್ಮೆಂಟ್ಸ್ ಮಾಡೋದಿತ್ತು. ಸೊ ರೇಷನ್ ಅಂಗಡಿಯಿಂದ ರೇಷನ್ ಎಲ್ಲ ತೊಗೊಂಬಂದಿದ್ವಿ. ಸ್ವಲ್ಪ ದುಡ್ಡು ಕೊಟ್ಟಿದ್ವಿ, ಇನ್ನೂ ಸ್ವಲ್ಪ ಕೊಡೋದಿತ್ತು. ಮತ್ತು ಕೆಲವೊಂದು ಐಟಮ್ಸ್ಗಳು ಕೂಡ ಮಿಕ್ಕಿರೋದು ಜಾಸ್ತಿ ಇತ್ತು. ಸೊ ಐಟಮ್ಸ್ನೆಲ್ಲನೂ ಕೂಡ ವಾಪಸ್ ಮಾಡಿ ಮತ್ತು ಅವ್ರ ಬಿಲ್ ಏನಿತ್ತು ಕಂಪ್ಲೀಟಾಗಿ ಅದನ್ನು ಸೆಟಲ್ ಮಾಡಿಬಿಟ್ಟು ಬಂದ್ವಿ. ಸೊ ಇವಾಗ ನೋಡ್ಬೋದು ಇಲ್ಲಿ ದುಡ್ಡು ಎಣಿಸ್ತಾ ಇದ್ದಾರೆ ಅಣ್ಣ. ಸೊ ಇವ್ರು ಬಂದು ನಮ್ಮ ದೊಡ್ಡಪ್ಪ ಮಗ ಪ್ರಶಾಂತ್ ಅಣ್ಣ ಅಂತ. ಅವರು ಕೂಡ ಅಷ್ಟೇ ಒಂದು ತುಂಬಾ ದೊಡ್ಡ ಹೆಲ್ಪ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರಿಲ್ಲ ಅಂದರೆ ಎಷ್ಟೊಂದು ಕೆಲಸಗಳು ನಾವು ಮಾಡೋಕ್ಕೆ ಆಗ್ತಿರ್ಲಿಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಪೇಂಟ್ ಅಂಗಡಿಗೆ ಬಂದ್ವಿ. ಸೊ ಹಿರಿಸೇವೆನಲ್ಲಿ ಏನಪ್ಪ ಅಂದರೆ ಎಲ್ಲ ಅಂಗಡಿಗಳು ಹತ್ತತ್ರನೇ ಒಂದೇ ಸತಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹಾಗೂ ಕೆಲವೊಂದು ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗಬೇಕಿತ್ತು. ಸೊ ಅದನ್ನು ಕೂಡ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಸೊ ಹಿರಿಸಭೆಗೆ ಬಂದ ಮೇಲೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗೋದೇ ಬೆಸ್ಟ್. ಬಿಕಾಸ್ ಮತ್ತೆ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೇ ಇವಾಗ ಪೇಂಟ್ ಅಂಗಡಿಗೆ ಬಂದುಬಿಟ್ಟು ಇಲ್ಲಿ ಒಂದಷ್ಟು ಸೆಟಲ್ಮೆಂಟ್ಸ್ ಎಲ್ಲ ಇತ್ತು. ಪೇಂಟ್ ತೊಗೊಂಡಿರೋದು ಮಿಕ್ಕಿರೋದು ಆ ಥರ ಏನೂ ಇರಲಿಲ್ಲ. ಬಟ್ ಪೇಂಟ್ದು ಕೆಲವೊಂದು ಸೆಟಲ್ಮೆಂಟ್ಸ್ ಎಲ್ಲ ಇತ್ತು. ಸೊ ಅದನ್ನೆಲ್ಲನೂ ಕೂಡ ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡಿ ಕನ್ಫ್ಯೂಷನ್ಸ್ ಇತ್ತು. ಆ ಕನ್ಫ್ಯೂಷನ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಪೇಂಟ್ ಅಂಗಡಿದು ಕೂಡ ಸೆಟಲ್ಮೆಂಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ನಾವು ಪಾತ್ರೆ ಅಂಗಡಿಗೆ ಬಂದ್ವಿ. ಇದರಲ್ಲೂ ಕೂಡ ತುಂಬ ಐಟಮ್ಸ್ಗಳು ಮಮ್ಮಿ ನಮಗೆ ಬುಕ್ ಮಾಡಿ ಅಂತ ಹೇಳಿದ್ರು, ಅಥವಾ ಅಲ್ಲೇ ಅಂಗಡಿ ಹತ್ರ ಎಲ್ಲಾದರೂ ತೊಗೊಂಡು ಬನ್ನಿ ಅಂತಲೂ ಕೂಡ ಹೇಳಿದ್ರು. ಬಾಣಲಿ ಮೇಯ್ನಾಗಿ ಬಾಣಲಿ ತವ ಇದ್ದರೆ ನಾವು ತೊಗೊಂಡು ಹೋಗಿರಲಿಲ್ಲ. ಒಂದಷ್ಟು ಅದು ಇದು ಐಟಮ್ಸ್ನ ತೊಗೊಂಡ್ವಿ. ಬಟ್ ಎಷ್ಟು ಅಂತ ನೆನ್ಪಿಟ್ಕೊಂಡು ಆರ್ಡರ್ ಮಾಡೋದು ಅಥವಾ ಎಷ್ಟು ಅಂತ ತೊಗೊಂಡು ಹೋಗೋದು ಅಲ್ವಾ. ಸೊ ಮನೇಲಿರೋದಾದರೂ ತೊಗೊಂಬನ್ನಿ ಅಂತ ಹೇಳಿದರು. ನಾವು ಇಲ್ಲ ಮನೇಲಿರೋದು ತೊಗೊಂಡು ಹೋಗಿರಲಿಲ್ಲ ಅಥವಾ ಆರ್ಡರು ಕೂಡ ಮಾಡಿರಲಿಲ್ಲ. ಸೊ ಅದೇ ಒಂದಷ್ಟು ಐಟಮ್ಸ್ಗಳು ಮುದ್ದೆ ಮಾಡೋಕ್ಕೆ ಬಾಣಲಿ ಬೇಕು. ಬಿಕಾಸ್ ಅದು ತಪ್ಪಲಿಲಿ ಕುತ್ಕೊಂಡು ಮಾಡೋಕ್ಕೆ ಹಿಂಗೆ ತಿರ್ಗೋಕ್ಕೆ ಕಷ್ಟ ಆಗುತ್ತೆ ಇವಾಗ ಅಂತ ಹೇಳಿಬಿಟ್ಟು ತಪ್ಪಲಿಲಿ ಇವಾಗ ಈ ಥರ ಬಾಣಲಿನಲ್ಲೇ ಮುದ್ದೆ ಮಾಡೋದು ಚೆನ್ನಾಗೂ ಆಗುತ್ತೆ. ರೊಟ್ಟಿ ಹಂಚು ತಗೊಳಮಿ. ಚಪಾತಿಗೆ ಬೇರೆ ರೊಟ್ಟಿಗೆ ಬೇರೆ ಇರುತ್ತೆ ಅನ್ಸುತ್ತೆ. ರೊಟ್ಟಿ ಹಾಕು, ಚಪಾತಿ ಹಾಕು, ದೋಸೆ ಚಪಾತಿ ನಾನ್ ಸ್ಟಿಕ್ ಅಲ್ಲ, ಅದು ಗ್ರಾನೈಟ್ ಫಿನಿಶ್. ಅಲ್ಲ ಇದೆಲ್ಲ ರೊಟ್ಟಿಗೆ ಅದೇ ತಗೋಪದ್ನ. ರೊಟ್ಟಿಗೆ ಅದೇ ಹಾರ್ಡ್ ಎನೋಡೈಸ್ಡ್ ಬರುತ್ತಲ್ಲ, ಹಾರ್ಡ್ ಎನೋಡೈಸ್ಡ್ ಅಂತ ಕಪ್ ಬರುತ್ತೆ. ಅದು ಗ್ರಾನೈಟ್ ಕಾಸ್ಟ್ ಐರನ್ ತೋರಿಸಿ. ಕಾಸ್ಟ್ ಐರನ್ ಬ್ಲ್ಯಾಕ್ ಬರುತ್ತೆ, ಆದ್ರೆ ನಾನ್ ಸ್ಟಿಕ್ ಅಲ್ಲ, ಅದು ಕಾಸ್ಟ್ ಐರನ್ ತರ ಬರುತ್ತೆ, ಕಬ್ಬಿಣದ ತರ ಬರುತ್ತೆ, ಇಲ್ಲಾಂದ್ರೆ ಗ್ರಾನೈಟ್ ಫಿನಿಶ್ ಅಲ್ಲಿ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ತಗೊಳ್ಳಿ, ಯಾಕೆ ತುಂಬಾ ಚಿಕ್ಕದಾಗೋದು. ಈ ತರದವು ಬೇಕು ತಗೊಳ್ಳುವಾಗ್ಲೇ ದೊಡ್ಡದಾಗಿ ತಗೊಳ್ಳಿಲ್ಲ, ಪಲ್ಯ ಹಾಕಕ್ಕೂ ಬೇಕು. ಇಷ್ಟು ದೊಡ್ಡ ತಟ್ಬಿಟ್ಟು ಪಲ್ಯ ಅದಕ್ಕಿಂತ ಒಂದ್ ಸೈಜ್ ದೊಡ್ಡ ತಗೋ. ಹೇಳೋ ಮಾತು ಕೇಳು. ಇಲ್ವಾ ಏನು ಮಮ್ಮಿ? ಇದಕ್ಕಿಂತ ಒಂದ್ ಸೈಜ್ ಇದಕ್ಕಿಂತ ಒಂದ್ ಸೈಜ್ ದೊಡ್ಡದು. ಒಂದ್ ಸೈಜ್ ದೊಡ್ಡ ಕೊಡಿ. ಅವು ದೊಡ್ಡದೇ ಕಣೆ ನೋಡು. ಇದಕ್ಕಿಂತ ಒಂದ್ ಸೈಜ್ ದೊಡ್ಡದಾದ್ರೂ ಇದಾ ಮಮ್ಮಿ? ಇನ್ನ ದೊಡ್ಡದಾ? ಬೇಡ ಇನ್ನ ದೊಡ್ಡದ. ಶೇಪ್ ಚೆನ್ನಾಗೈತೆ. ಅರೆ ಬೇರೆ ಡಿಸೈನ್ ಇಲ್ವಾ? ಈ ಡಿಸೈನ್ ಬೇಡ, ಹಾರ್ಟ್ ಬೇಡ, ಈ ಶೇಪ್ ಚೆನ್ನಾಗೈತೆ. ಅದು ಇಲ್ಲ ಐತಲ್ಲ ಇಲ್ಲಿ. ಅರ್ಧ ಡಜನ್ ಅವಕ್ಕಿಂತ ಇವು ಚೆನ್ನಾಗಿದೆ ಪ್ಲೈನಲ್ಲಿ. ಬೇಡ ಬಿಡು. ಎಷ್ಟು ಬೇಕು ನಿಮಗೆ? 1 ಡಜನ್ ಬಟ್ಲು.
ಚೆನ್ನಾಗಿ ಕ್ವಾಲಿಟಿ ಕೊಡೋಣ ಗ್ಲಾಸ್ ನಮ್ಮನೆ ಕೊಟ್ಟಲ್ಲ ಹಂಗೆ ಚೆನ್ನಾಗಿರಲ್ಲ ಚೆನ್ನಾಗಿವ ಯಾಕದು ಮಾಡ್ತಾಳ್ರಿ ಊಟದ ತಟ್ಟೆ ಬೇಡ ಊಟದ ತಟ್ಟೆ ಕೊಡ್ತೀರ ಆಯ್ತಾ ಅದಕ್ಕಿಂತ ದೊಡ್ಡ ಒಂದಾರು ಈ ಒಂದಾರು ತಗೋ ಬೆಂಗಳೂರಲ್ಲಿ ಅವನು ಸಿಕ್ಕಿದಲ್ಲ ಬೆಂಗಳೂರಲ್ಲಿಲ್ಲ ಇದು ನನಗೂ ಗೊತ್ತಿದೆ ಇದಿಲ್ಲ ಬೆಂಗಳೂರಲ್ಲಿ. ನಾನು ಈ ಸಲ ಎತ್ತಿಟ್ಟಿದ್ದೀನಿ ಐತೆ ಅದೇ ಸ್ವಲ್ಪ ಬೇರೆ ಬೇರೆ ಶೇಪ್ ಬೇರೆ ಬೇರೆ ಡಿಸೈನು ಶೇಪ್ ಆ ಥರ ಐತೆ ಇಲ್ಲಿ ಒಂದು 12 ಚೂರು ಮುಂದ್ಕೋ ತಟ್ಟೆ ಕೊಡಿ ಹೋಗ್ಕೊ ನೋಡಿ ಪ್ಲೇನ್ ಏನು ಇರಲ್ಲ ಹೋಗುತ್ತೆ ಬೇಡ ಟ್ರೈನ್ ಕೊಡಿ. ಆ್ಯಂಡ್ ಮೇನ್ ಏನಪ್ಪ ಅಂದರೆ ಊಟದ ತಟ್ಟೆ ಸೊ ಅದನ್ನು ಕೂಡ ನಾವು ಮೀಶೋಯಿಂದ ಬುಕ್ ಮಾಡಿದ್ವಿ ಅದು ಊಟದ ತಟ್ಟೆ ಅಷ್ಟು ದೊಡ್ಡದಾಗಿ ಬಂದಿಲ್ಲ ಅದೊಂದು ಸ್ವಲ್ಪ ಬ್ರೇಕ್ಫಾಸ್ಟ್ ತಟ್ಟೆಗಳಿರುತ್ತಲ್ಲ ಸ್ವಲ್ಪ ಚಿಕ್ಕದು ಆ ರೀತಿಯಾಗಿ ಬಂದಿದೆ ಸೊ ಈ ಥರ ಎಲ್ಲ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಗಿಬಿಟ್ಟು ಕೆಲವೊಂದು ಐಟಮ್ಸ್ಗಳು ನಾವು ಅಂದ್ಕೊಂಡಿಕ್ಕೆ ತಕ್ಕನಾಗಿ ಬಂದಿಲ್ಲ ಬಟ್ ಎಲ್ಲನೂ ಆ ಥರ ಬಂದಿದೆ ಅಂತ ಅಲ್ಲ ಕೆಲವೊಂದು ಅಷ್ಟೇ ಆ ಥರ ಆಗಿತ್ತು ಸೊ ಅದಕ್ಕೆ ಊಟದ ತಟ್ಟೆ ಯಾವ ಸೈಜಲ್ಲಿ ಬೇಕು ನಮ್ಮಮ್ಮ ಅದೆಲ್ಲ ತೊಗೊತಾ ಇದ್ರು ಅಂದರೆ ನಮ್ಮ ಅಮ್ಮಂಗೂ ಒಂಥರ ನಿಜ ಹೇಳಬೇಕು ಅಂದರೆ ಒಂಥರ ಖುಷಿ ಅವ್ರು ಏನೋ ಹೊಸದಾಗಿ ಮದುವೆ ಆಗಿದ್ದಾರೆ ಹೊಸ ಮನೇನ ಸೆಟಪ್ ಮಾಡ್ತಾ ಇದ್ದಾರೆ ಆ ಥರ ಒಂದು ಫೀಲಿಂಗ್ ನಮ್ಮ ಅಮ್ಮಂಗೆ ಸೊ ನಮಗೂ ಕೂಡ ಅವ್ರ ಖುಷಿನ ಇದು ಮಾಡೋಕ್ಕೆ ಇಷ್ಟ ಇರಲಿಲ್ಲ ನಿಮ್ಗೆ ಏನೇನು ಬೇಕು ಮಮ್ಮಿ ನೀನು ಎಲ್ಲನೂ ತೊಗೊಬಿಡು ಅಂತ ಹೇಳಿದ್ದೀವಿ ನೀನು ದುಡ್ಡು ಒಂದು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಮಮ್ಮಿ ನೀನು ತಗೋ ನಿನ್ಗೆ ಏನೇನು ಬೇಕು ಹೇಳು ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾವೇ ಕೊಡ್ತೀವಿ ನೀನು ತಗೋ ಅಂತ ಹೇಳಿದ್ವಿ ಆ್ಯಂಡ್ ನನಗೆ ಯಾಕೋ ತುಂಬಾ ಹೊಟ್ಟೆ ನೋವು ಆಗ್ತಿತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದೆ ಆ್ಯಂಡ್ ಇಲ್ಲೆಲ್ಲನೂ ಕೂಡ ತೋರಿಸ್ತಾ ಇದ್ದಾರೆ ಗ್ಲಾಸ್ಗಳು 1 ಡಜನ್ ಎತ್ತಿಟ್ಟಿದ್ದೀನಿ ಎಲ್ಲ ಹೊಸವೇ ಇಡ್ಲಿ ಪಾತ್ರೆ ಒಂದು ತಗೊಂಡ ಇಡ್ಲಿ ಪಾತ್ರೆ ಮಮ್ಮಿ ಇಡ್ಲಿ ಮಾಡಕ್ ಹೋಯ್ತದೆ ಮಿಕ್ಕೆ ಸಾಕಸನು ಬೇಕಾ ಮುದ್ದೆ ಕುಲ್ಲ ಆಯ್ತಾ ಮಿತ್ತೆ ಮೇಲೆ ಐತಲ್ಲ ಇದೆಯಾ ಅದಿರಲ್ಲ ಬಿಡಮ್ಮಿ ಅನ್ನಕ್ಕೆ ಎಲ್ಲ ಇತ್ತಮ್ಮ ಕರೆಕ್ಟಾಗಿ ಅಲ್ಲಿ ಇಲ್ವಲ್ಲ ತಗೊಂಡ ಅನ್ನಕ್ಕೆ ಅನ್ನದ ಕೈ ಇತ್ತು ನಾನು ಅನ್ನ ಬಡಿಸುವಾಗ ಬೇರೆ ಇದೈತೆ ಅನ್ನದ ಕೈ ತರೋದಿಲ್ಲ ಅನ್ನದ ಕೈನೇ ಐತೆ ನಾನೇ ಬಡಿಸ್ಕೊಂಡಿದ್ದೀನಿ ಅನ್ನ ಇದೊಂದು ಕೊಡಿ ಮರದ್ದು मम्मी वो इतना स्ट्रांग नहीं है हमें खाली फुकट लेके क्यों तोड़ रहे ಸಿಂಬಾ ಇಲ್ಲಿ ಬರ ಕೆಂಪ ಹಾಕೈತಲ್ಲ ಬ್ಯಾಕ್ಸ್ ಇವಾಗ ಮತ್ತೆ ನೈಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದ್ಮೇಲೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಇಲ್ಲಿ ನೋಡ್ಬೋದು ಇವಾಗ ಅಷ್ಟು ಪಾತ್ರೆಗಳೆಲ್ಲ ತೊಗೊಂಬಂದಿದ್ವಿ ಸೊ ಎಲ್ಲ ಪಾತ್ರೆಗಳು ಇವಾಗ ನಮ್ಮ ಇದರೊಳಗೆ ಅಂದರೆ ವಾರ್ಡ್ರೋಬ್ ಕಿಚನ್ದು ಏನಿದ್ದಿಲ್ಲ ಇದರೊಳಗೆಲ್ಲ ಶೆಲ್ಫ್ ಒಳಗೆಲ್ಲ ಜೋಡಿಸ್ಬೇಕು ಸೊ ಅದನ್ನೇ ಇವಾಗ ನಾನು ಹಾಗೂ ನಂದು ಮಾಡ್ತಾ ಇದ್ದೀವಿ ಫುಲ್ ಕಿಚನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ಜೋಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ಹಾಗೆಯೇ ಜೋಡಿಸ್ತಾ ತೋರಿಸ್ತೀನಿ ಏನೆಲ್ಲ ತೊಗೊಂಬಂದಿದ್ವಿ ಅಂತ ಸೊ ಕಿಚನ್ ಕೌಂಟರ್ ಟಾಪ್ ಅಂತೂ ನೋಡ್ಬೋದು ನೀವು ಆಲ್ಮೋಸ್ಟ್ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ ಡೈಲಿ ಇದನ್ನ ಕ್ಲೀನ್ ಮಾಡ್ತಾರೆ ಬಟ್ ಡೈಲಿ ಹೀಗೆ ಆಗ್ತಿದೆ ಬಿಕಾಸ್ ಪಾತ್ರೆಗಳನ್ನ ನೆಟ್ಟಿಗೆ ಜೋಡಿಸ್ತಾ ಇಲ್ಲ ಸೊ ಫಸ್ಟು ಅದನ್ನ ಜೋಡಿಸೋ ತನಕನೂ ಹೀಗೆ ಮೆಸ್ಸಿ ಆಗಿ ಇದ್ಬಿಡುತ್ತೆ ಸೊ ಇದು ಆ ಕಾರ್ನರ್ ಹೊಟ್ಟೋಗ್ಬಿಟ್ಟಿದ್ದಾಗಲೇ ಅಲ್ಲಿಗೆ ಹೇಗೆ ಹೋಯ್ತಿದ್ದು ಯಾರಿಗೆ ಗೊತ್ತು ಇಷ್ಟು ಕೆಳಗಡೆ ಇಡ್ಬೇಡ್ರಿ ಆಗಲ್ಲ ಮಮ್ಮಿ ಏನಾದರೂ ಇನ್ನೂ ಐತಾ ಇಲ್ಲ ಈ ಥರ ಬಾಂಡ್ಲಿ ಎಲ್ಲ ಕೂಡ ತೊಗೊಂಬಂದಿದ್ದೀವಿ ಸ್ಟೀಲ್ ಚೆನ್ನಾಗಿದೆ ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಅವತ್ತಿನ ದಿವಸ ಜಾಸ್ತಿ ಏನು ಜೋಡಿಸೋದಕ್ಕಾಗಲಿಲ್ಲ ಜಾಸ್ತಿ ಕಿಚನ್ ಕಡೆ ಅಂತೂ ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ ಬರೀ ರೂಮ್ಗಳು ಮತ್ತು ಹಾಲ್ ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಕಿಚನ್ ಲಾಸ್ಟಲ್ಲಿ ಮಾಡೋಣ ಬಿಕಾಸ್ ತುಂಬ ಐಟಮ್ಸ್ಗಳು ಹೊಸ ಥರದ್ದು ಅದೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಸೊ ಫೈನಲಿ ಅವತ್ತು ಬೆಳಗ್ಗೆ ನಾವು ಸ್ವಲ್ಪ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಬರೋದಿತ್ತು ಸೊ ಅದನ್ನ ತೊಗೊಂಬರೋದಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ವಿ ಆ್ಯಂಡ್ ಸಾಕಷ್ಟು ಐಟಮ್ಸ್ನ ತೊಗೊಂಬಂದಿದ್ದೀವಿ ಸೊ ಆಲ್ರೆಡಿ ನೀವು ಅಲ್ಲೇ ನೋಡಿರ್ತೀರ ಅಂಗಡಿನಲ್ಲಿ ಏನೆಲ್ಲ ತೊಗೊಂಡ್ವಿ ಅಂತ ಹೇಳಿಬಿಟ್ಟು ಅದನ್ನೇ ಇವಾಗ ನೀಟಾಗಿ ಈ ರ್ಯಾಕ್ಸ್ ಎಲ್ಲ ಮಾಡಿಸ್ಕೊಂಡಿದ್ವಲ್ಲ ಸೊ ಅದರಲ್ಲೆಲ್ಲನೂ ಜೋಡಿಸಿರ್ತಾ ಇದ್ವಿ ಸೊ ದಟ್ ಮಮ್ಮಿಗೆ ಅದು ಈಸಿಯಾಗಿ ಸಿಗಬೇಕು ಆ್ಯಂಡ್ ನೀಟಾಗೂ ಕಾಣಿಸ್ಬೇಕು ಅಂತ ಇಲ್ಲಿ ಹಾಲು ತರಕ್ಕೆ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಈ ಥರ ಹಾಲು ತರಕ್ಕೆ ಅಂತ ಇದನ್ನ ತೊಗೊಂಬಂದಿದ್ದೀವಿ ಡೈರಿಗೆ ಹೋಗ್ಬೇಕಲ್ವ ಹಾಲು ತರಕ್ಕೆ ಅಕ್ಕಪಕ್ಕದ ಮನೆಯಲ್ಲೇ ಈಸ್ಕೊಳ್ಳೋದು
ಡೈರಿ ತನಕ ಏನು ಹೋಗಲ್ಲ But still. ಆ್ಯಂಡ್ ಇದು ನನಗೆ ಚೊಂಬುದು ಈ ಶೇಪ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಈ ಚೊಂಬು ಇದೆ, ಈ ಥರ ಚೊಂಬು ತಗೊಂಡು ಒಂದು ದೊಡ್ಡ ಸೈಜು ಇನ್ನೊಂದು ಚಿಕ್ಕ ಸೈಜು ಒಂಥರ ಅವಾಗ ಬರ್ತಿತ್ತಲ್ಲ ಈ ಥರ ಚೊಂಬು. ಮತ್ತು ಇದರಲ್ಲಿ ನೀರು ಕುಡಿಯೋಕ್ಕೂ ಚೆನ್ನಾಗಿರುತ್ತಲ್ಲ. ಅದು ನೋಡಿದ ತಕ್ಷಣ ಯಾರ ಮನೆ ನೆನಪಾಯ್ತು? ನಮ್ಮ ಬಾಂಬೆ ಅಮ್ಮ ಮನೆ. ಇದು ನೋಡಿದ ತಕ್ಷಣ ನಿಜವಾಗ್ಲೂ ನಮ್ಮ ಬಾಂಬೆ ಅಮ್ಮ ಮನೆ ನೆನಪಾಗಿದ್ದು. ಈ ಬಟ್ಟೆ ಇಟ್ಟಿರ್ತಾರೆ ಇಲ್ಲಿ. ಸೊ ಈ ಕ್ಲೀನಿಂಗ್ ಅಂತೂ ನೀವು ನೋಡಿದ್ರೆ ರಾತ್ರಿ ಆಲ್ಮೋಸ್ಟ್ ಒಂದು 11:30 ಗಂಟೆ ಆಗಿತ್ತು. ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಆ ಟೈಮಲ್ಲಿ ನಾನು ಮತ್ತು ನಂದು ಕ್ಲೀನ್ ಮಾಡಿದ್ದು. ಏಕೆಂದರೆ ಮಧ್ಯಾಹ್ನ ಅದೆಲ್ಲ ಆವಾಗೆಲ್ಲ ಮಾಡೋಕ್ಕಾಗಲ್ಲ, ಅಂಗಡಿಗೆ ಬೇರೆ ಹೊಟ್ಟೋಗಿದ್ವಿ. ಅಂಡ್ ಸಂಜೆ ಕೂಡ ಸುಸ್ತಾಗಿದ್ವಿ ಹೊರಗಡೆ ಹೋಗಿ ಬಂದು. ಮತ್ತು ಮಕ್ಕಳುಗಳು ಇರ್ತಾರಲ್ಲ, ಅವ್ರು ಏನು ಮಾಡೋಕ್ಕೂ ಸಹ ಬಿಡೋದಿಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ, ಅದನ್ನು ಎಳೆಯೋದು ಇದನ್ನು ಎಳೆಯೋದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಮಲಗಿದ ಮೇಲೆ ನಂದು ಲಚ್ಚು ಆಲ್ರೆಡಿ ಹೊಟ್ಟೋಗ್ಬಿಟ್ಟಿದ್ಲು. ಸೊ ನಾನು ಮತ್ತು ನಂದು ಇಬ್ಬರೇ ಇದ್ದಿದ್ದು. ಅದಕ್ಕೆ ನಂದು ಬಾರ್ಯಾಗ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕರೆದ್ಲು. ಅವಳೆಲ್ಲ ಹೊರಿಸ್ಕೊಂಬರ್ತಾಯಿದ್ಲು, ನಾನೆಲ್ಲ ಜೋಡಿಸ್ಕೊಂಡು ಬರ್ತಾಯಿದ್ದೆ. ಆ್ಯಂಡ್ ನನಗೂ ಕೂಡ ಒಂದು ಸ್ವಲ್ಪ ಯಾಕೋ ಹುಷಾರಿಲ್ದಿರೋ ಥರ ಆಗೋಗಿತ್ತು, ಹೊಟ್ಟೆ ನೋವು ತುಂಬ ಜಾಸ್ತಿ ಆಗೋಗಿತ್ತು. ಸೊ ಅದಕ್ಕೆ ನಿಧಾನಕ್ಕೆ ಮಾಡ್ಕೊತಾ ಇದ್ದೀವಿ ನಾನು ಮತ್ತು ನಂದು ಇಬ್ಬರು ಸೇರಿಕೊಂಡು. ಹೊಸ ಮನೆ ಸೆಟ್ ಮಾಡಬೇಕು ಅಂದರೆ ಒಂದು ತಿಂಗಳಾದರೂ ಬೇಕು. ನಿಧಾನಕ್ಕೆ ನಾವೆಲ್ಲನೂ ನೀಟಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡ್ತೀವಿ ಅಂದರೆ 1 ತಿಂಗಳು 2 ತಿಂಗಳಾದರೂ ಬೇಕೇ ಬೇಕಾಗುತ್ತೆ. ಅದು ದುಡ್ಡಿದ್ದರೆ ಚೆನ್ನಾಗಿ ಬೇಗ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಬರ್ಬೋದು. ಇಲ್ಲ ನಿಧಾನಕ್ಕೆ ತಗೊಳ್ಳೋಣ ಅಂತಂದರೆ ಅದಕ್ಕೂ ಒಂದಷ್ಟು ಟೈಮ್ ತೊಗೊಳುತ್ತೆ. ಬಟ್ ಸಾಕಷ್ಟು ಐಟಮ್ಸ್ಗಳನ್ನ ನಾವು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ತುಂಬ ಹೊಸ ಐಟಮ್ಸ್, ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಬಿಕಾಸ್ ಮನೆಗೆ ಇಷ್ಟು ಇನ್ವೆಸ್ಟ್ ಮಾಡಿದ್ಮೇಲೆ ಅದಕ್ಕೆ ಅಂತ ಪ್ರಾಪರಾಗಿ ಪ್ರತಿಯೊಂದೂ ಇರಬೇಕು. ನಾವು ಇಲ್ಲಿಗೆ ಬಂದಾಗ ಯಾವುದು ಓಕೆ ಇದೊಂದು ಇಲ್ಲಪ್ಪ ಈ ಮನೆಯಲ್ಲಿ, ಅದರಿಂದ ನಮ್ಗೆ ಇರೋಕ್ಕಾಗ್ತಿಲ್ಲ ಆ ಥರ ಎಲ್ಲ ಅನ್ನಿಸ್ಲೇಬಾರ್ದು ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮ ಎಲ್ಲನೂ ಸೆಟಪ್ ಮಾಡಿದ್ದಾರೆ. ಸೊ ಫ್ಯೂಚರ್ ಬ್ಲಾಗ್ಸಲ್ಲಿ ನಿಮಗೆ ತೋರಿಸ್ತೀವಿ ಏನೆಲ್ಲ ತಂದಿದ್ದೀವಿ ಮನೆಗೆ ಹೊಸದಾಗಿ ಅಂತ. ಆ್ಯಂಡ್ ಕಿಚನ್ ಅಂತೂ ನಿಜ ಹೇಳಬೇಕು ಅಂದರೆ ಒಂದಷ್ಟು ಪಾತ್ರೆ ಸಾಮಾನೆಲ್ಲನೂ ಕೂಡ ತೊಗೊಂಬಂದುಬಿಟ್ಟಿದ್ವಿ. ಬಿಕಾಸ್ ಇನ್ನು ಮುಂದೆ ಹಬ್ಬ ಎಲ್ಲನೂ ಕೂಡ ನಾವು ನಮ್ಮ ಈ ಒಂದು ಸ್ವಂತ ಮನೆಯಲ್ಲೇ ಅಂದರೆ ಊರಿನ ಮನೆಯಲ್ಲೇ ಮಾಡೋದು. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಹಬ್ಬ ಯಾವ ರೀತಿಯಾಗಿ ಆಚರಿಸ್ತೀವಿ ಅಂದರೆ ಆ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬಟ್ ನೋಡಬೇಕು ಹೇಗಿರುತ್ತೆ ಏನು ಎತ್ತ ಅಂತೆಲ್ಲ ತುಂಬ ಒಂಥರ ಕಾತ್ರದಿಂದ ಕಾಯ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅದೆಲ್ಲ ನಾವು ಒಂದು ಟೈಮಲ್ಲಿ ಡ್ರೀಮ್ ಮಾಡಿದ್ವಿ ಅಲ್ವಾ ನಮ್ಮೂರ. ಬಿಕಾಸ್ ಈ ಪಿತೃಪಕ್ಷ ಹಬ್ಬ ಏನು ಮಾಡ್ತಾರಲ್ಲ, ಸೊ ಸಾಮಾನ್ಯವಾಗಿ ಇಡೀ ಊರಲ್ಲಿ ವೆಜ್ಜನ್ನೇ ಮಾಡೋದು, ನಮ್ಮ ಮನೇಲಿ ನಾನ್ ವೆಜ್ ಮಾಡೋದು. ಸೊ ಈ ಥರ ನಮ್ಮ ನೆಂಟರನ್ನೆಲ್ಲ ಕರಿಬೇಕು, ಅದೆಲ್ಲ ನಮ್ಮ ಅಪ್ಪ ಅಮ್ಮಂಗೆ ತುಂಬ ಆಸೆ ಇತ್ತು. ಆ್ಯಂಡ್ ನಮಗೂ ಕೂಡ ಇತ್ತು. ಸೊ ಅದೆಲ್ಲ ಇವಾಗ ರಿಯಾಲಿಟಿಗೆ ಬರುತ್ತೆ. ಆ್ಯಂಡ್ ಅವಾಗ ನಮ್ಮೂರಲ್ಲಿ ನಾವು ಪಿತೃಪಕ್ಷ ಹಬ್ಬ ಮಾಡಬೇಕಾದ್ರೆ ಈ ಥರ ನಮ್ಮ ಅಂದರೆ ಚಿಕ್ಕಪ್ಪದಿರೋ ಬೇರೆ ಬೇರೆ ಊರಲ್ಲಿದ್ರಲ್ಲ ಅವರೆಲ್ಲರೂ ಕೂಡ ಬರೋರು. ಡ್ಯಾಡಿ ಕಸಿನ್ಸ್ಗಳು, ಫಸ್ಟ್ ಕಸಿನ್ಸ್ ಯಾರಿದ್ರಲ್ಲ ಅವರೆಲ್ಲರೂ ಕೂಡ ಬರೋರು. ಸೊ ನಮ್ಮ ಮನೆಯಲ್ಲಿ ಅಂದರೆ ಬೆಂಗಳೂರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ತುಂಬ ಕಡಿಮೆ ಜನ ಬರೋಕ್ಕಿದ್ರು. ಅಂದರೆ ಜಸ್ಟ್ ನಮ್ಮ ಕ್ಲೋಸ್ ನಮ್ಮ ಫಸ್ಟ್ ಕಸಿನ್ಸ್ ಮಾತ್ರ ಬರ್ತಾಯಿದ್ರು ಅಷ್ಟೇ. ಬಟ್ ಊರಲ್ಲಿ ಮಾಡಿದ್ರೆ ತುಂಬ ಜನ ಬರ್ತಾರೆ, ಯಾಕಂದರೆ ಅಕ್ಕಪಕ್ಕ ಊರು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಬರ್ತಾರೆ. ಸೊ ಆ ಒಂದು ಮೈಂಡ್ ಸೆಟ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ನಿಮಗೆ ಆಗಲೇ ಹೇಳಿದ್ದೀನಿ, ಮಮ್ಮಿ ತವರೂರು ಕೂಡ ಇದೇ ಆಗಿರೋದ್ರಿಂದ ಸೊ ಅವ್ರಿಗೇನು ನಾವು ಬ್ಯಾಂಗ್ಳೂರಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಅವರು ಕೂಡ ಅವರ ತಂದೆ ತಾಯಿಗೆ ಧೂಪ ಹಾಕೋದನ್ನ ಮಿಸ್ ಮಾಡ್ಕೊತಾ ಇದ್ರು. ಸೊ ಇನ್ನು ಮುಂದೆ ಅದು ಕೂಡ ಮಿಸ್ ಆಗೋದಿಲ್ಲ. ಸೊ ಎಷ್ಟೊಂದು ಇರುತ್ತಲ್ವಾ. ಆ್ಯಂಡ್ ಗೈಸ್ ನಾವಂತೂ ಸಾಕಷ್ಟು ಐಟಮ್ಸ್ನ ಮೀಶೋಯಿಂದ ತರಿಸಿದ್ವಿ. ಲೈಕ್ ಗೃಹ ಪ್ರವೇಶಕ್ಕಿಂತ ಒಂದು 15-20 ಡೇಸ್ ಮುಂಚೆನೇ ಪ್ರತಿಯೊಂದು ಕೂಡ ಆರ್ಡರ್ ಮಾಡಿದ್ವಿ. ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಎಲ್ಲ ಕಡೆಯಿಂದನೂ ಆರ್ಡರ್ ಮಾಡಿದ್ವಿ. ಮನೆ ಒಳಗಡೆ ಅಂದರೆ ಕಿಚನ್ ಐಟಮ್ಸ್ ಆಗಲಿ ಅದೆಲ್ಲ ಕಿಚನ್ ಐಟಮ್ಸ್ದು ಮೋಸ್ಟ್ ಆಫ್ ಲೈಕ್ ಆಲ್ಮೋಸ್ಟ್ 90% ಐಟಮ್ಸ್ ನಾವು ಮೀಶೋಯಿಂದಾನೇ ತರಿಸಿದ್ದು. ಆ್ಯಂಡ್ ಈ ಬೇರೆ ಬೇರೆ ಅಂದರೆ ಫ್ಯಾನ್ ಆಗಲಿ ಅಥವಾ ಲೈಟ್ಸ್ ಆಗಲಿ ಕೆಲವೊಂದು, ಮತ್ತು ಕೆಲವೊಂದು ಈ ಓವೆನ್, ಸ್ಟೋವ್ ಅದೆಲ್ಲ, ಮತ್ತು ಗೀಝರ್ ಇದೆಲ್ಲನೂ ಪ್ರತಿಯೊಂದೂ ನಾವು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಿಂದ ತರಿಸಿದ್ವಿ. ಅವಾಗೆಲ್ಲ ಬಿಗ್ ಬಿಲಿಯನ್ ಡೇ ನಡೀತೈತಲ್ಲ, ಆ ಟೈಮಲ್ಲಿ ಚೆನ್ನಾಗಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಒಂದಷ್ಟು ಐಟಮ್ಸ್ನ ತರಿಸಿದ್ವಿ. ಆ್ಯಂಡ್ ಕೆಲವೊಂದು ಐಟಮ್ಸ್ ಎಲ್ಲ ಇವತ್ತು ಮಧ್ಯಾಹ್ನ ನಾವು ಹೋಗ್ಬಿಟ್ಟು ಅಂಗಡಿಯಿಂದನೂ ಕೂಡ ತೊಗೊಂಬಂದಿದ್ದಿದೆ. ಸೊ ಈ ಥರ ಪ್ರತಿಯೊಂದೂ ಐಟಮ್ಸ್ನ ಇಟ್ಕೊಂಡಿದ್ದೀವಿ. ಬಿಕಾಸ್ ಏನು ಗೊತ್ತಾ, ಊರಲ್ಲಿ ಅಂದರೆ ಇವಾಗ ಒಬ್ಬರು ಮನೆಗೆ ನಾವು ಒಂದು ಕೊಟ್ಟು ಕಳಿಸೋದು ಅಥವಾ ಅವರೊಂದು ಕೊಟ್ಟು ಕಳಿಸೋದು, ಅದಕ್ಕೆಲ್ಲದಕ್ಕೂ ನಮ್ಮ ಅಮ್ಮಂಗೆ ಬೇಕು. ಬಿಕಾಸ್ ನಾನು ಆಗಲೇ ಹೇಳ್ದಾಗೆ ತವರೂರು ಆ್ಯಂಡ್ ಗಂಡನೂರು ಒಂದೇ ಆಗಿರೋದ್ರಿಂದ ರಿಲೇಟಿವ್ಸ್ ಜಾಸ್ತಿ ಇದ್ದಾರೆ. ಸೊ ಅದಕ್ಕೇ. ಆ್ಯಂಡ್ ಕೆಲವೊಂದು ಈ ಒಂದು ಕಿಚನ್ ಐಟಮ್ಸ್ನ ಏನು ತಂದಿದ್ವಲ್ಲ ನೋಡಿ, ಈ ಥರ ಡೆಕೋರೇಟಿವ್ ಐಟಮ್ಸ್ನು ಕೂಡ ಒಂದಷ್ಟು ತರಿಸಿದ್ವಿ. ಬಿಕಾಸ್ ಕಿಚನ್ ಒಂದೇ ಸತಿ ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಕಾಣಿಸ್ಬೇಕು ಅನ್ನೋದು ಆಸೆಯಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಡ್ತಾ ಇದ್ದೀನಿ. ಬಿಕಾಸ್ ತುಂಬ ಇದೆ ತೋರಿಸೋದು, ತುಂಬ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಸೊ
ಎಲ್ಲನೂ ಹಿಂಗೆ ನಿಧಾನಕ್ಕೆ ತೋರಿಸ್ಕೊಂಡು ಹೋದರೆ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಕಾರ್ನರ್ ಶೆಲ್ಫ್ನ ಬುಕ್ ಮಾಡಿದೆ. ಇದು ನಂಗೆ ತುಂಬ ಇಷ್ಟ ಆಗಿತ್ತು. ನಮ್ಮ ಮನೆಯಲ್ಲೇ ನೋಡಿದ್ರೆ ನೀವು ಒಂದೆರಡು ಥರದ ಕಾರ್ನರ್ ಶೆಲ್ಫ್ ಇದೆ, ಲಚ್ಚು ಮನೇಲಿ ಒಂದೆರಡು ಥರದ್ದಿದೆ. ಸೊ ನನಗೆ ಮಮ್ಮಿ ಮನೇಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೊಗೋಬೇಕು ಅಂತ ಆಸೆ ಇತ್ತು. ಸೊ ಆ ಒಂದು ಕಾರ್ನರ್ ಶೆಲ್ಫ್ ಏನಾಗಿದೆ ಅಂದರೆ ಸ್ಕ್ರೂಗಳನ್ನ ಕಳೆದು ಹಾಕ್ಕೊಂಡ್ಬಿಟ್ಟಿದ್ದೀವಿ. ಪ್ರಾಬ್ಲಿ ಶಿಫ್ಟಿಂಗ್ ಟೈಮಲ್ಲಿ ಏನೋ ಕಳೆದು ಹೋಗಿದೆ ಅನಿಸುತ್ತೆ. ಸೊ ಅದು ಸ್ಕ್ರೂ ಸಿಕ್ಕಿಲ್ಲ, ಇಲ್ಲಾಂದರೆ ಅದನ್ನು ಕೂಡ ಜೋಡಿಸ್ಬಿಡ್ತಿದೆ. ಆ್ಯಂಡ್ ನಂದು ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆ ಸಾಮಾನೆಲ್ಲ ಜೋಡಿಸ್ತಾ ಇದ್ದಾಳೆ. ಇದೆಲ್ಲ ಹಬ್ಬದ ಟೈಮಲ್ಲೇ ಯೂಸ್ ಆಗುವಂಥದ್ದು. ಸೊ ಅದನ್ನೆಲ್ಲನೂ ಕೂಡ ಜೋಡಿಸ್ತಾ ಇದ್ದಾಳೆ. ನಾನು ಕೂಡ ಒಂದೊಂದು ಐಟಮ್ಸ್ನ ತೆಗೆದು ಆ ಕಡೆ ಅಂದರೆ ಆ ಕಡೆ ಕಿಚನ್ ಹತ್ರ ಏನೇನು ಇಡಬೇಕು ಅದನ್ನು ಅಲ್ಲಿಡ್ತಿದ್ದೆ. ಆ್ಯಂಡ್ ನಂದು ಇಲ್ಲೇನೇನೆಲ್ಲ ಇಡಬೇಕು ಅದನ್ನು ಇಲ್ಲಿಡ್ತಾ ಇದ್ಲು. ಎಲ್ಲ ನಡೀತಾ ಇತ್ತು, ನಾವಿಬ್ಬರೂ ಸೇರ್ಕೊಂಡು ಮಾಡ್ತಾನೇ ಇದ್ವಿ. ಬಟ್ ಅದು ಅಷ್ಟು ಬೇಗ ಮುಗಲಿಲ್ಲ ಅಷ್ಟೇ. ಸೊ ಈ ರೀತಿಯಾಗಿತ್ತು ನಮ್ಮ ಒಂದು ಇಡೀ ದಿನ. ಐ ಹೋಪ್ ನಿಮಗೆ ಇವತ್ತಿನ ಒಂದು ವ್ಲಾಗ್ ಏನಿದೆಯೋ ಅದು ಇಷ್ಟ ಆಗಿರುತ್ತೆ. ಸೆಟಪ್ ಅಂತೂ ತುಂಬಾ ಚೆನ್ನಾಗಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂತ ಶೇರ್ ಮಾಡ್ಕೊತೀನಿ. ಹಾಗೂ ಇನ್ನೂ ಒಂದು ತುಂಬ ಶಾಪಿಂಗ್ ಎಲ್ಲ ಮಾಡಿದ್ವಲ್ಲ ಅದನ್ನು ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಪೋರ್ಟ್ ಮಾಡಿ ಆ್ಯಂಡ್ ಇದೇ ರೀತಿಯಾಗಿ ಪ್ರೀತಿನ ಕೊಡ್ತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್. ಹಾಗೂ ಇಲ್ಲಿ ನೋಡಿದ್ರೆ ಉಳಿದಿರುವಂಥ ರೇಷನ್ ಆಗಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಜೋಡಿಸಿದ್ವಿ. ತರಕಾರಿಗಳು, ರೇಷನ್ಗಳು. ಬಿಕಾಸ್ ತರಕಾರಿ ಇಡೋಕ್ಕೆ ಫ್ರಿಡ್ಜ್ ಒಂದಿಲ್ಲ ನೋಡಿ ಮನೇಲಿ. ಅದೊಂದು ಬಿಟ್ಟರೆ ಬೇರೆ ಇನ್ನೆಲ್ಲನೂ ಇದೆ. ಫ್ರಿಡ್ಜ್ ಮತ್ತು ವಾಷಿಂಗ್ ಮಿಷಿನ್ ಇದೆರಡನ್ನೂ ತಗೋಬೇಕು. ಅದಲ್ಲದಂತೆ ಈ ಎಲೆಕ್ಟ್ರಿಕ್ ಸ್ಟೋವ್ ಆಗಲಿ ಮತ್ತು ಮಿಕ್ಸಿ ಅದೆಲ್ಲನೂ ಕೂಡ ತೊಗೊಂಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಆ್ಯಂಡ್ ಬೇಸಿಕಲಿ ಈ ಒಂದು ಸೆಕೆಂಡ್ ಕಿಚನ್ ಏನಿದೆಯೋ ಪ್ರಾಬ್ಲಿ ಇದು ನಾನ್ ವೆಜ್ ಕಿಚನ್ ಅಂತೂ ಆಗಲ್ಲ ಅನ್ಕೋತೀನಿ. ಇದೊಂದು ಸ್ಟೋರ್ ರೂಮ್ ಥರನೇ ಆಗುತ್ತೆ, ಅಥವಾ ಸ್ವಲ್ಪ ಜಾಸ್ತಿ ಹೆವಿ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡುವಂಥ ಒಂದು ಕಿಚನ್ ಆಗುತ್ತೆ. ಪ್ರಾಬಬ್ಲಿ ನಾನ್ ವೆಜ್ ಕಿಚನ್ನ ಸ್ವಲ್ಪ ಬೇರೆ ಕಡೆ ಮಾಡಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇದೆ. ನೋಡಬೇಕು ಹೇಗಾಗುತ್ತೆ ಏನು ಅಂತ ಮುಂದೆ ನಿಮಗೆ ಫ್ಯೂಚರ್ ವ್ಲಾಗ್ಸಲ್ಲಿ ತೋರಿಸ್ತೀವಿ.